ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಏನೂ ಇಲ್ಲ, ಸ್ಯಾಲರಿ ಸ್ಲಿಪ್ಪನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಒಬ್ಬ ಗೌರ್ನಮೆಂಟ್ ಎಂಪ್ಲಾಯಿ ಅಥವಾ ಒಬ್ಬ ಸರ್ಕಾರಿ ನೌಕರನಿಗೆ ಅಥವಾ ಕ್ಲರ್ಕಲ್ಲಿ ಅಥವಾ SDA ಅಥವಾ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಮತ್ತು ಎಫ್ ಡಿ ಎಗೆ ಸ್ವಲ್ಪ ಜಾಸ್ತಿ ಇರ್ತದೆ ಸ್ಯಾಲರಿ. ನಾನು SDA ಆಗಿ ಕೆಲಸ ಮಾಡ್ತಿರೋ ಕಾರಣದಿಂದಾಗಿ ಈಗ SDA ಸ್ಯಾಲರಿ ಸ್ಲಿಪ್ಪನ್ನು ಕೊಡ್ತೇನೆ. ಆದರೆ ನಾನು ಪ್ರೆಸೆಂಟಾಗಿ ವರ್ಕ್ ಮಾಡ್ತಿರೋದು ನನಗೆ ಬೇಕು ಅಂತಲೇ SDAನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, FDAನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ನನಗೆ ಟೋಟಲಾಗಿ ನಾನು ಪ್ರೆಸೆಂಟಾಗಿ ಬ್ಯಾಂಕಿನಲ್ಲಿ ವರ್ಕ್ ಮಾಡೋ ಕಾರಣದಿಂದಾಗಿ ಆಫೀಸರ್ ಸ್ಕೇಲ್ 1 ಹುದ್ದೆಗಳು 4 ರಿಂದ 5 ಹುದ್ದೆಗಳು ಪಡೆದುಕೊಂಡರೂ ಕೂಡ ನಾನು ಆಫೀಸ್ ಅಸಿಸ್ಟೆಂಟ್ ಆಗಿಯೇ ವರ್ಕ್ ಮಾಡ್ತಾಯಿದ್ದೇನೆ. ಅವರಿಗೆ ಸ್ಯಾಲರಿ ಎಷ್ಟು ಕೊಡ್ತಾರೆ ಅದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡಿಬಿಡಿ. ಯಾಕೆಂದರೆ ನಿಮಗೆ ಇದೇ ರೀತಿ ನಿಮಗೆ ಸ್ಯಾಲ್ರಿ ಆಗಿರ್ಬೋದು, ಸ್ಲಿಪ್ ಆಗಿರ್ಬೋದು, ಬೇರೆ ರೀತಿಯಲ್ಲಿ ನಿಮಗೆ ಒಬ್ಬ ಅಭ್ಯರ್ಥಿಗೆ ಏನೇನು ಬೇಕು ಎಂತಕ್ಕಂಥ ಒಂದು ವಿಡಿಯೋಗಳನ್ನು ನಾನು ನಮ್ಮ ಒಂದು ಚಾನಲಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ. ಅದನ್ನು ನೀವು ನೋಡ್ಕೊಳ್ತಾ ಹೋಗ್ಬೋದು. ಈಗ ಬನ್ನಿ ಡೈರೆಕ್ಟಾಗಿ ಸ್ಯಾಲ್ರಿನ ತೋರಿಸೋದಕ್ಕಿಂತ ಮುಂಚೆ ಮೊದಲು ನಿಮಗೆ ಏನೇನು ಬರುತ್ತೆ ಅಂತ ಹೇಳಿಬಿಡ್ತೇನೆ. ಓಕೆ, ಇಲ್ಲಿ ನೋಡಿ ಅರ್ನಿಂಗ್ಸ್ ಅಂತ ಇದೆ. ಬೇಸಿಕ್ ಒಬ್ಬ ಎಂಪ್ಲಾಯಿಗೆ ಅಥವಾ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಥವಾ ಒಬ್ಬ ಆಫೀಸ್ ಅಸಿಸ್ಟೆಂಟಿಗೆ ಬೇಸಿಕ್ ಪೇ ಎಷ್ಟು ಬರುತ್ತೆ ಅಂತ ನೋಡೋದಾದರೆ, ನಮ್ಮ ಒಂದು ಇದರಲ್ಲಿ ಇರ್ತಕ್ಕಂಥ ನಮ್ಮ ಒಂದು ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಬೇಸಿಕ್ ಪೇ ಎಷ್ಟಪ್ಪ ಅಂತ 26,730 ರೂಪಾಯಿ ನಮಗೆ ಬೇಸಿಕ್ ಪೇಯನ್ನು ಕೊಡ್ತಾರೆ. ಈಗ ಡಿಯರ್ನೆಸ್ ಅಲೋಯನ್ಸ್ ಈಗ 14% ಇದೆ, 14 ಪಾಯಿಂಟ್ ಸಮಥಿಂಗ್ ಇದೆ. ಅದಕ್ಕಾಗಿ ಈಗ ಅದರ ಎಷ್ಟಂತ ಅಂದರೆ 6,867 ರೂಪಾಯಿ ಡಿಯರ್ನೆಸ್ ಅಲೋಯನ್ಸ್ ಅಂತ ಬರುತ್ತೆ. ಹೌಸ್ ರೆಂಟ್ ಅಲೋಯನ್ಸ್ ಅಂತ ಸಿಗುತ್ತೆ. ಹೌಸ್ ರೆಂಟ್ ಅಲೋಯನ್ಸ್ ಯಾವ ರೀತಿ ಅಂತ ಅಂದರೆ, ನೀವೇನಾದರೂ ಮನೆ ಮಾಡ್ಕೊಂಡಿಲ್ಲ ಅಂತ ಅಂದರೆ, ಅಥವಾ ನಿಮ್ಮ ಬ್ಯಾಂಕಿನಿಂದ ಡೈರೆಕ್ಟಾಗಿ ಮನೆಯವರಿಗೆ ಅಮೌಂಟ್ ಹೋಗ್ತಾ ಇಲ್ಲ ಅಂತ ಅಂದರೆ ನಿಮಗೆ ಡಿಯರ್ನೆಸ್ ಹೌಸ್ ರೆಂಟ್ ಅಲೋಯನ್ಸ್ ಅಂತ, ನಿಮಗೆ ರೆಂಟ್ ಇರ್ತಿರಲ್ವ ಆ ಒಂದು ಪ್ಲೇಸಲ್ಲಿ, ಯಾವುದಾದ್ರೂ ಒಂದು ಪ್ಲೇಸಲ್ಲಿ, ಅಥವಾ ನೀವು ಉಳ್ಕೊಳ್ಳೋದಕ್ಕೆ ಏನು ರೆಂಟ್ ಕೊಡಬೇಕು ಅದಕ್ಕಾಗಿ ಸ್ವಲ್ಪ ಅಮೌಂಟನ್ನು ಕೊಡ್ತಾರೆ. ಇಲ್ಲಿ ನಮಗೆ 2,941 ರೂಪಾಯಿ ಕೊಡ್ತಾ ಇದ್ದಾರೆ. ಸ್ಪೆಷಲ್ ಅಲೋಯನ್ಸ್ ಅಂತ ಅಂದರೆ, ನೀವು ಇಲ್ಲಿ ವರ್ಕ್ ಮಾಡ್ತಾ ಇರೋ ಕಾರಣದಿಂದಾಗಿ ಸ್ಪೆಷಲಾಗಿ ಒಬ್ಬ ಎಂಪ್ಲಾಯಿಗೆ ಆರ್ಗನೈಸೇಷನಿಂದ ಕೊಡ್ತಕ್ಕಂಥದ್ದು ಅದು 8,778. ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಅಲೋಯನ್ಸ್. ಟ್ರಾನ್ಸ್ಪೋರ್ಟ್ ಅಂದರೆ ಎಲ್ಲಾದರೂ ಓಡಾಡಬೇಕಾದ್ರೆ ನಿಮಗೆ ಬೇಕಾಗ್ಬೋದು. ಒಂತಿಗೆ ನೀವು ಬ್ಯಾಂಕಿಂದ ಮನೆಯವರಿಗೆ ಓಡಾಡೋದಕ್ಕೆ ಏನೇನು ಬೇಕು ಅದಕ್ಕಾಗಿ ಟ್ರಾನ್ಸ್ಪೋರ್ಟ್ ಅಲೋಯನ್ಸ್ ಅಂತ ಕೊಡ್ತಾರೆ. 850 ರೂಪಾಯಿ ಕೊಟ್ಟಿದ್ದಾರೆ. ನೆಕ್ಸ್ಟು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಲೋಯನ್ಸ್ ಅಂತ, ನಾನು ಈಗ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇರೋ ಕಾರಣದಿಂದಾಗಿ ಇದು 1,970 ರೂಪಾಯಿ ಅರೌಂಡ್ ಬರುತ್ತೆ. ಸೀನಿಯರ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಅಂದರೆ, ನಮ್ಮ ಒಂದು ಬ್ಯಾಂಕಿನಲ್ಲಿ 1+1 ಬ್ರಾಂಚ್ ಇರೋ ಕಾರಣದಿಂದಾಗಿ ನಮಗೆ ನಾನೇ ಸೀನಿಯರ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್, ನಾನು ಹೊಸದಾಗಿ ಜಾಯ್ನ್ ಆಗಿದ್ರು ಕೂಡ ನಾನೇ ಸೀನಿಯರ್ ಆಗಿರೋ ಕಾರಣದಿಂದಾಗಿ ಅದೊಂದು 1,080 ರೂಪಾಯಿ ಅರೌಂಡ್ ಅದು ಕೂಡ ಬರುತ್ತೆ. ಇವು ಈ ಒಂದು ಏನಪ್ಪ ಅಂತ ಅಂದರೆ ಅರ್ನಿಂಗ್ಸ್. ಇವು ಅಂದರೆ ಇಷ್ಟು ಅಮೌಂಟ್, ಇಷ್ಟು ಸ್ಯಾಲರಿ ನಮಗೆ ಬೀಳ್ತಕ್ಕಂಥದ್ದು. ಅಮೌಂಟ್ ಆಫ್ಟರ್ ಅಡ್ಜಸ್ಟ್ಮೆಂಟ್ ಅಂತ ಈ ಕಡೆ ಕೊಟ್ಟಿದ್ದಾರೆ. ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ದರೆ ಅದನ್ನು ಮಾಡಿ ಈ ಕಡೆ ನಿಮಗೆ ಅಮೌಂಟನ್ನು ಇಷ್ಟನ್ನು ಹಾಕ್ತಾರೆ. ಇದು ಇಲ್ಲಿ ಇರ್ತಕ್ಕಂಥದ್ದು. ಓಕೆನಾ? ಹಾಗಾದರೆ ನಮಗೆ ಟೋಟಲಾಗಿ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ನೋಡೋದಾದರೆ, ಇನ್ ಹ್ಯಾಂಡ್ ನಮಗೆ ಇಲ್ಲಿ 49,790 ಇದು ನಮ್ಮ ಒಂದು ಸ್ಯಾಲರಿ. ಇದು ಅಂದರೆ ನಮ್ಮ ಒಂದು ಏನಪ್ಪ ಅಂತ ಅಂದರೆ ಪರ್ ಮಂತ್ ಸ್ಯಾಲ್ರಿ ಬರ್ತಕ್ಕಂಥದ್ದು. ಅದರಲ್ಲಿ ಸ್ವಲ್ಪ ಡಿಡಕ್ಷನ್ಸ್ ಇರ್ತವೆ. ಡಿಡಕ್ಷನ್ಸ್ ಅಂದರೆ NPS ಅಲ್ಲ, ಮತ್ತು ಇಲ್ಲಿ ಯಾವುದಾದ್ರೂ ಆರ್ಗನೈಸೇಷನ್ ಜಾಯ್ನ್ ಆಗಿದ್ರೆ ಅಂದರೆ, ಏನಾದರೂ ಯೂನಿಯನ್ಸ್ ಏನಾದರೂ ಜಾಯ್ನ್ ಆಗಿದ್ದರೆ, ಅಥವಾ ಮತ್ತೆ ಏನಾದರೂ ಯಾವ ರೀತಿ ಅಂದರೆ ಡೈರೆಕ್ಟಾಗಿ ಹೇಳಿಬಿಡ್ತೀನಿ, ಡೆತ್ ರಿಲೀಫ್ ಫಂಡ್ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಕಾಂಟ್ರಿಬ್ಯೂಷನ್ NPS ಅದು ಇದು ಎಲ್ಲ ಕೂಡಿ ಕಟ್ಟಾಗಿ ನಮಗೆ ಬರ್ತಕ್ಕಂಥ ಒಂದು ಅಮೌಂಟ್ ಎಷ್ಟಪ್ಪ ಅಂತ ಅಂದರೆ, ನೀವು ನೋಡ್ಬೋದು ಇಲ್ಲಿ 45,594 ರೂಪಾಯಿ 73 ಪೈಸೆ ನಮಗೆ ಬರ್ತದೆ. ಡಿಡಕ್ಷನ್ಸ್ 4,196 ಇದೆ. ಇದು ನಮಗೆ ಬರ್ತಕ್ಕಂಥ ಒಂದು ಸ್ಯಾಲ್ರಿ. ಓಕೆನಾ? ಎಲ್ಲರೂ ಕೂಡ ಕೇಳ್ತಾ ಇದ್ದೀರಿ ಕೆಲವೊಬ್ಬರು, ಏನು ವರ್ಕ್ ಮಾಡ್ತಿದ್ದೀರಾ ಸರ್ ಅಂತ. ಸ್ಯಾಲ್ರಿಯನ್ನು ಕೂಡ ಹೇಳಿಬಿಟ್ಟಿದ್ದೇನೆ ಮತ್ತು ವರ್ಕನ್ನು ಕೂಡ ಹೇಳಿದ್ದೇನೆ. ವಿದ್ಯಾರ್ಥಿಗಳು, ನಮ್ಮ ಒಂದು ಚಾನಲ್ನ ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಜಾಬ್ ತೊಗೋಬೇಕು, ಅದೇ ನಮಗೆ ಆಸೆ ಇರ್ತಕ್ಕಂಥದ್ದು. ನಮ್ಮ ವಿದ್ಯಾರ್ಥಿಗಳು ಬೇಗ ಜಾಬ್ ತೊಗೊಂಡ್ರೆ ನಮಗೂ ಕೂಡ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಏನು ಓದಬೇಕು, ಏನು ಓದಬಾರ್ದು, ಆ ರೀತಿಯಲ್ಲಿ ನಿಮಗೆ ಏನಪ್ಪ ಮಾಡ್ತೇನೆ ಅಂತಂದರೆ ಗೈಡ್ ಮಾಡ್ಕೊಳ್ತಾ ಹೋಗ್ತೇನೆ. ಅದಕ್ಕಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ಎಲ್ಲವನ್ನು ಕೂಡ ಸ್ಕಿಪ್ ಮಾಡದೆ ನೋಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ಬರೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.